ಎಲ್ಲರಿಗೂ ನಮಸ್ಕಾರ. ಕೆಮ್ಚಾಗೆ ನಾನು ಛಾಯಾ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಎಲ್ಲರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಈಗ ಬೆಂಗಳೂರು ಸಿಟಿ ಯೂನಿವರ್ಸಿಟಿ BCUನಲ್ಲಿ ಕೆಮಿಸ್ಟ್ರಿ ಏನಾದರೂ ನೀವು ಮೇಜರಾಗಿ ತೊಗೊಂಡ್ರೆ DSc 1 ಕೆಮಿಸ್ಟ್ರಿ ತೊಗೊಂಡಿದ್ರೆ ಅವ್ರದ್ದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಿಮಗೆ ಇದರಲ್ಲಿ 4 ಯೂನಿಟ್ ಇರುತ್ತೆ. ಯೂನಿಟ್ 1 ಅನಾಲಿಟಿಕಲ್ ಕೆಮಿಸ್ಟ್ರಿ, ಯೂನಿಟ್ 2 ಫಿಸಿಕಲ್ ಕೆಮಿಸ್ಟ್ರಿ, ಅದು ಕ್ವಾಂಟಮ್ ಮೆಕ್ಯಾನಿಕ್ಸ್ ಇದೆ. ಯೂನಿಟ್ 3 ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ, ಪಿರಿಯಾಡಿಕ್ ಪ್ರಾಪರ್ಟೀಸ್ ಆ್ಯಂಡ್ ಸಮ್ ಆಫ್ ದಿ ಎಲಿಮೆಂಟ್ಸ್ ಇದೆ. ನೆಕ್ಸ್ಟ್ ಯೂನಿಟ್ 4 ಏನಿದೆಯಲ್ಲ ಅದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ನಾನು ಈಗ ಅನಾಲಿಟಿಕಲ್ ಕೆಮಿಸ್ಟ್ರಿ ಇರ್ಬೋದು, ಇಲ್ಲ ಆಮೇಲೆ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಇರ್ಬೋದು, ಆರ್ಗ್ಯಾನಿಕ್ ಕೆಮಿಸ್ಟ್ರಿದು ಫುಲ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸಿಲೆಬಸ್ಸಲ್ಲಿ ಏನಿದೆ ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಈಗ ನಾನು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂದರೆ ಯೂನಿಟ್ 2 ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಈ ಯೂನಿಟಲ್ಲೂ ನನಗೆ 11 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇದು 12ನೇ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಇವತ್ತಿನ ವೀಡಿಯೋದಲ್ಲಿ ನಾನು ಆಫ್ಬೌ ಪ್ರಿನ್ಸಿಪಲ್ ಆ್ಯಂಡ್ ಇಟ್ಸ್ ಲಿಮಿಟೇಷನ್. ಸೊ ನಿಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕಾದ್ರೆ ವೆನ್ ಯು ಸ್ಟಾರ್ಟ್ ಫಿಲ್ಲಿಂಗ್ ದಿ ಎಲೆಕ್ಟ್ರಾನ್ಸ್ ಇನ್ ಡಿಫ್ರೆಂಟ್ ಆರ್ಬಿಟ್ ಆ್ಯಂಡ್ ಆರ್ಬಿಟಲ್ಸ್, ಅದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಹೇಳ್ತೀವಿ. ಯು ಆರ್ ಗೋಯಿಂಗ್ ಟು ಅರೇಂಜ್ ಡಿಫ್ರೆಂಟ್ ಎಲೆಕ್ಟ್ರಾನ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್ ಬೇಸ್ಡ್ ಆನ್ ದೇರ್ ಎನರ್ಜಿ. ಅಂಥದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಹೇಳ್ತೀವಿ. ಸೊ ವೆನ್ ಯು ಸ್ಟಾರ್ಟ್ ರೈಟಿಂಗ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾವು 3 ರೂಲ್ನ ಕನ್ಸಿಡರ್ ಮಾಡ್ಕೊಳ್ತೀವಿ. ಒಂದಕ್ಕೆ ಆಫ್ಬೌ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ, ಎರಡನೇದಕ್ಕೆ ಹಂಡ್ಸ್ ರೂಲ್ ಆಫ್ ಮಲ್ಟಿಪ್ಲಿಸಿಟಿ ಅಂತ ಹೇಳ್ತೀವಿ. ಅದೇ ರೀತಿ ಇನ್ನೊಂದು 3 ರೂಲ್ಗಳು ನಿಮಗೆ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಆ ಕನ್ಸಿಡರ್ ಮಾಡಿಕೊಂಡು ಆ 3 ರೂಲ್ ಪ್ರಕಾರ ನೀವೇನು ಮಾಡಬೇಕಾಗತ್ತೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಬರೀಬೇಕಾಗತ್ತೆ. ಸೊ ಒಂದು ಆಫ್ಬೌ ಪ್ರಿನ್ಸಿಪಲ್ ಇದೆ. ಇನ್ನೊಂದು ಏನು ಹೇಳ್ತೀವಿ ನಾವು ಅಂದರೆ ಹೂನ್ಸ್ ರೂಲ್ ಅಂತ ಹೇಳ್ತೀವಿ. ಮೂರನೇದಕ್ಕೆ ನಾವೇನಂತ ಕರಿತೀವಿ, ಪೌಲಿಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ನಾಲ್ಕನೇದಕ್ಕೆ ನಾವೇನಂತ ಕರಿತೀವಿ, N+L ರೂಲ್ ಅಂತ ಹೇಳ್ತೀವಿ. ಸೊ ಈ ಎಲ್ಲ ರೂಲ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಬರೀಬೇಕಾಗತ್ತೆ. ಅದರಲ್ಲಿ ಮೊದಲು ಬರುವಂಥ ರೂಲ್ ಯಾವುದಿದೆಯಲ್ಲ ಅದಕ್ಕೆ ಆಫ್ಬೌ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ. ಅದಕ್ಕೆ ತಂದೆ ಆದಂಥ ಲಿಮಿಟೇಷನ್ಸ್ಗಳಿತ್ತು, ಅದನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಆ ಲಿಮಿಟೇಷನ್ ಇರೋದಕ್ಕೋಸ್ಕರನೇ ವಿ ಹ್ಯಾವ್ ಒನ್ ಮೋರ್ ರೂಲ್, ಅದಕ್ಕೆ ನಾವೇನಂತ ಕರಿತೀವಿ, N+L ರೂಲ್ ಅಂತ ಕರಿತೀವಿ. ಅದ್ರ ಬಗ್ಗೆ ಆಲ್ರೆಡಿ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋಗಿ DSc ಫಸ್ಟ್ ಸೆಮ್ ಕೆಮಿಸ್ಟ್ರಿ BCU ಅಂತ ಕೊಟ್ಟರೆ ಎಲ್ಲ ವೀಡಿಯೋಸು ನಿಮಗೆ ಬರ್ತಾ ಹೋಗುತ್ತೆ. ನೀವು ಅಲ್ಲಿ ಅದನ್ನು ನೀವು ನೋಡ್ಕೊಳ್ತಾ ಹೋಗ್ಬೋದು. ಅಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನು ಮುಂಚೆನೇ ಹೇಳ್ದಂಗೆ ಆಫ್ಬೌ ಪ್ರಿನ್ಸಿಪಲ್ ಏನಿದೆಯಲ್ಲ ಅದು ಜರ್ಮನ್ ಟರ್ಮಿನಾಲಜಿ. ಹಂಗಂದ್ರೆ ಏನು ಅಂದರೆ ಬಿಲ್ಡಿಂಗ್ ಅಂತ. ಸೊ ವೆನ್ ಯು ಸ್ಟಾರ್ಟ್ ಫಿಲ್ಲಿಂಗ್ ದಿ ಎಲೆಕ್ಟ್ರಾನ್ಸ್ ಇನ್ ಅನ್ ಆಟಮ್ in an orbital, so it should go according to their energy. Higher energy level will going to take the in the increasing order of their higher energy. Lower energy first fill ಆಗಬೇಕು, ಆಮೇಲೆ higher energyನ fill ಮಾಡಬೇಕು ಅಂತ ಹೇಳುತ್ತೆ. Ground state of an atom or an ion, electrons fill orbitals of the lowest available energy levels before occupying the higher energy levels. ಇದಕ್ಕೆ ನಾವೇಂತ ಕರಿತೀವಿ, ಆಫ್ಬೌ ಪ್ರಿನ್ಸಿಪಲ್ ಅಂತ ಕರಿತೀವಿ. ಇದನ್ನು ಕೇಳ್ತಾರೆ, ಗಿವ್ ದಿ ಸ್ಟೇಟ್ಮೆಂಟ್ ಆಫ್ ಎಕ್ಸ್ಪ್ಲೇನ್ ಅಥವಾ ಸ್ಟೇಟ್ ಆಫ್ಬೌ ಪ್ರಿನ್ಸಿಪಲ್ ಅಂತ ನಿಮ್ಮನ್ನ ಕೇಳ್ಬೋದು. ಅವಾಗ ಇದನ್ನು ಹೇಳಬೇಕಾಗತ್ತೆ. ದ ಆರ್ಬಿಟಲ್ಸ್ ಇನ್ ಅನ್ ಆಟಮ್ ಆರ್ ಫಿಲ್ಡ್ ಅಪ್ ಇನ್ ದಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದರ್ ಎನರ್ಜಿ, ಆರ್ ದ ಗ್ರೌಂಡ್ ಸ್ಟೇಟ್ ಆಫ್ ಅನ್ ಆಟಮ್ ಆರ್ ಅನ್ ಅಯಾನ್, ಎಲೆಕ್ಟ್ರಾನ್ಸ್ ಫಿಲ್ ಆರ್ಬಿಟಲ್ಸ್ ಆಫ್ ದಿ ಲೋಯೆಸ್ಟ್ ಅವೈಲಬಲ್ ಎನರ್ಜಿ ಬಿಫೋರ್ ಆಕ್ಯುಪೈಯಿಂಗ್ ದಿ ಹೈಯರ್ ಎನರ್ಜಿ ಲೆವೆಲ್. ಈ ರೂಲ್ಗೆ ನಾವೇನಂತ ಕರಿತೀವಿ, ಆಫ್ಬೌ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಇದ್ರ ಪ್ರಕಾರ ಏನು ಹೇಳ್ತಾರೆ ಅಂದರೆ, ಲೋಯರ್ ಎನರ್ಜಿ ಲೆವೆಲ್ ಇರುವಂಥ ಇದ್ದರೆ ಲೋಯರ್ ಎನರ್ಜಿ ಲೆವೆಲ್ ಇರೋವಂಥ ಆರ್ಬಿಟಲ್ಸು ಫಸ್ಟ್ ಫಿಲ್ ಆಗಬೇಕು. ನಿಮಗೆ ಗೊತ್ತು, S ಆರ್ಬಿಟಲ್ಗೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ n=1 ಆಗುತ್ತೆ, 1s ಇರುತ್ತೆ. n=2 ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 2 ಆದಾಗ ನಿಮಗೆ 2s ಆಗುತ್ತೆ. 3 ಆದಾಗ 3p ಮತ್ತು 3s ಆಗುತ್ತೆ. ಅದೇ ರೀತಿ ಅಜುಂಟಲ್ ಕ್ವಾಂಟಮ್ ನಂಬರ್ನ ತೊಗೊಂಡ್ರೆ L=S ಆರ್ಬಿಟಲ್ಗಾದರೆ L=0 ಆಗುತ್ತೆ. ನೆಕ್ಸ್ಟ್ P ಆರ್ಬಿಟಲ್ಗಾದರೆ L=1 ಆಗುತ್ತೆ. D ಆರ್ಬಿಟಲ್ಗಾದರೆ L=2 ಆಗುತ್ತೆ. ಅದೇ ಥರ L=3. ಸೊ ಎನರ್ಜಿ ಲೆವೆಲ್ ಹೇಗಿರುತ್ತಲ್ಲ ಆ ರೀತಿ ಫಿಲ್ ಆಗಬೇಕು ಅಂತ ಹೇಳುತ್ತೆ. ಫಸ್ಟು 1s ಫಿಲ್ ಆಗಬೇಕು, ಅದಾದಮೇಲೆ 2s ಫಿಲ್ ಆಗಬೇಕು, 2s ಆದಮೇಲೆ 2d ಫಿಲ್ ಆಗಬೇಕು, ಅದಾದಮೇಲೆ 3s, ಅದಾದಮೇಲೆ 3p ಆದಮೇಲೆ 4s ಆದಮೇಲೆ 3d. ಸೊ ಇದೇ ರೀತಿಯಾಗಿ ನೀವು ಅರೇಂಜ್ ಮಾಡಬೇಕು ಅಂತ ಹೇಳುತ್ತೆ. ಇದಕ್ಕೆ ಏನಂತ ಕರಿತೀವಿ ನಾವು, ಆಫ್ಬೌ ಪ್ರಿನ್ಸಿಪಲ್ ಅಂತ ಕರಿತೀವಿ. ಎಸ್ ಆರ್ಬಿಟಲ್ ಕ್ಯಾನ್ ಹ್ಯಾವ್ ಮ್ಯಾಕ್ಸಿಮಮ್ 2 electron,
P orbital can have maximum 6 electron, D orbital can have maximum 10 electron, F orbital can have maximum 14 electrons. ಅದನ್ನ ಏನು ಮಾಡ್ತಾ ಇದ್ದೀವಿ ನಾವು in the increasing order of their energy electron ನೀವು ಫಿಲ್ ಮಾಡ್ತಾ ಹೋಗಬೇಕು. ಅದಕ್ಕೆ ನಾವೇನಂತ ಕರಿತೀವಿ Aufbau Principle ಅಂತ ಹೇಳ್ತೀವಿ. ಆದರೆ ಇದರಲ್ಲಿ ಕೆಲವೊಂದು ಲಿಮಿಟೇಷನ್ಸ್ ಇತ್ತು. ಇಟ್ ವಾಸ್ ಅನೇಬಲ್ ಟು ಆನ್ಸರ್ ದ ಎಕ್ಸ್ಪೆಕ್ಟೆಡ್ ಏನಾಗಿತ್ತು ಒಂದಿತ್ತು. ಆದರೆ ಅಕಾರ್ಡಿಂಗ್ ಟು Aufbau Principle ಹೇಳಿದಾಗ ಎನರ್ಜಿ ಲೆವೆಲ್ಸ್ ಕನ್ಸಿಡರ್ ಮಾಡ್ಕೊಂಡು ಮಾಡಬೇಕಾಗತ್ತೆ. ಬಟ್ ಅದಕ್ಕೆ ಎಕ್ಸೆಪ್ಷನ್ಸ್ ಇತ್ತು. ಅದು ಏನು ಅಂತ ಹೇಳೋಕ್ಕೆ ಅದಕ್ಕೆ ಆನ್ಸರ್ ಮಾಡೋಕ್ಕಾಗಲಿಲ್ಲ. ಅದನ್ನು ನಾವೇನಂತ ಕರಿತೀವಿ ಲಿಮಿಟೇಷನ್ಸ್ ಆಫ್ Aufbau Principle ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎಲೆಕ್ಟ್ರಾನ್ ಇದೆ, ಆಟಮ್ ಇದೆ. ಆಟಮಲ್ಲಿ ಏನು ಮಾಡ್ತಾ ಇದ್ದೀವಿ, ಎಲೆಕ್ಟ್ರಾನ್ನ ಆ್ಯಡ್ ಮಾಡ್ತಾ ಇದ್ದೀವಿ ಅಥವಾ ಎಲೆಕ್ಟ್ರಾನ್ನ ರಿಮೂವ್ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಸೊ ಎಲೆಕ್ಟ್ರಾನ್ನ ರಿಮೂವ್ ಮಾಡಿದಾಗ ಏನಾಗುತ್ತೆ, ಕೆಟಯಾನ್ ಬರುತ್ತೆ. ಎಲೆಕ್ಟ್ರಾನ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಅನಯಾನ್ ಬರುತ್ತೆ. ಸೊ ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ, ವೆನ್ ಯು ವಾಂಟ್ ಟು ರಿಮೂವ್ ದಿ ಎಲೆಕ್ಟ್ರಾನ್, ಇಫ್ ಯು ಹ್ಯಾವ್ ಮೋರ್ ದ್ಯಾನ್ ಒನ್ ಆರ್ಬಿಟಲ್ ಇನ್ ದೇರ್ ಔಟರ್ ಮೋಸ್ಟ್ ಶೆಲ್, ಇನ್ ವೇಲೆಂಟ್ ಶೆಲ್ ಎಲೆಕ್ಟ್ರಾನ್ಸಲ್ಲಿ ಏನಾದರೂ 2 ಆರ್ಬಿಟಲ್ ಇತ್ತು ಅಂದರೆ ಎಲ್ಲಿಂದ ರಿಮೂವ್ ಆಗಬೇಕು ಎಲೆಕ್ಟ್ರಾನು. ಸೊ ಹೌ ಯು ಆರ್ ಗೋಯಿಂಗ್ ಟು ಗೆಟ್ ಎ ಕೆಟಯಾನ್? ಕೆಟಯಾನ್ ವಿಲ್ ಬಿ ಫಾರ್ಮ್ ಬೈ ರಿಮೂವಿಂಗ್ ಎಲೆಕ್ಟ್ರಾನ್ ಫ್ರಮ್ ಎ ನ್ಯೂಟ್ರಲ್ ಗೇಷಿಯಸ್ ಆಟಮ್. ಸೊ ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡಿದ್ರೆ 1 ಪಾಸಿಟಿವ್ ಸೈನ್ ಬರಿತೀವಿ, 2 ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರೆ 2 ಪಾಸಿಟಿವ್ ಸೈನ್ ನಾವು ಅಲ್ಲಿ ಬರಿತೀವಿ, 2+ ಅಂತ ನಾವು ಹೇಳ್ತೀವಿ. ಸೊ ರಿಮೂವ್ ಮಾಡ್ಬೇಕಾದ್ರೆ ಇಫ್ ಯು ಹ್ಯಾವ್ ಮೋರ್ ದ್ಯಾನ್ 1 ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್, ವೆನ್ ಯು ಹ್ಯಾವ್ ಮೋರ್ ದ್ಯಾನ್ 1 ವೇಲೆನ್ಸ್ ಎಲೆಕ್ಟ್ರಾನ್ ಒಂದು ಜಾಸ್ತಿ ಇತ್ತು ಅಂತಂದರೆ ಆವಾಗ ನಿಮ್ಗೆ ಏನಾಗ್ತಿತ್ತು ಅಂತಂದರೆ ಯಾವುದರಿಂದ ರಿಮೂವ್ ಆಗಬೇಕು ಅದು ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡಲಿಲ್ಲ. ಫಾರ್ ಎಕ್ಸಾಂಪಲ್ ನೀವೀಗ ತೊಗೊಳ್ಳೋಣ, ಐರನ್ನ ತೊಗೊಳ್ಳೋಣ. ಐರನ್ಗೆ ಏನಾಗ್ತಾ ಇದೆ, 4s2 3d6 ಇದೆ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಇರೋವಂಥದ್ದು. ಇದು ನನಗೆ ಹೆಂಗೆ ಗೊತ್ತಾಯಿತು, ಇದೇ ಕಾನ್ಫಿಗರೇಷನ್ ಅಂತ ನನಗೆ ಹೆಂಗೆ ಗೊತ್ತು, ಬೈ ಎಕ್ಸ್ಪೆರಿಮೆಂಟಲ್ Aufbau Principle ಪ್ರಕಾರನೂ ಹಿಂಗೆ ಬರೀತೀವಿ, ಅಥವಾ ಎಕ್ಸ್ಪೆರಿಮೆಂಟಲ್ಲಿ ನಾನು ಸ್ಪೆಕ್ಟ್ರಲ್ ಅಥವಾ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸಿಂದ ಅದನ್ನು ನಾನು ಏನು ಮಾಡ್ತಾ ಹೋಗ್ತೀನಿ, ಚೆಕ್ ಮಾಡ್ತಾ ಹೋಗ್ತೀನಿ. ಸೊ ನಾವು ಹ್ಯಾವ್ ಟು ರಿಮೂವ್ 2 electrons. 2 ಎಲೆಕ್ಟ್ರಾನ್ನ ರಿಮೂವ್ ಮಾಡಬೇಕು. you know that whenever you are going to remove the electrons will be removed always from the outermost shell ಇಂದನೇ ರಿಮೂವ್ ಆಗಬೇಕು. ಸೊ ಹಾಗಾಗಿ Fe2+ ಕಾನ್ಫಿಗರೇಷನ್ ಇದೆಯಲ್ಲ, ಅದರದ್ದು ಕಾನ್ಫಿಗರೇಷನ್ ಏನಾಗಬೇಕಾಗಿತ್ತು, ನಮಗೆ 2 ಎಲೆಕ್ಟ್ರಾನ್ ರಿಮೂವ್ ಆಗಬೇಕಾಗಿತ್ತು. 2 ಎಲೆಕ್ಟ್ರಾನ್ ಯಾವಾಗಲೂ ಎಲ್ಲಿಂದ ರಿಮೂವ್ ಆಗಬೇಕಾಯಿತು, ಔಟರ್ ಮೋಸ್ಟ್ ಶೆಲ್ ಇಂದ ರಿಮೂವ್ ಆಗಬೇಕಾಗಿತ್ತು. ಆದರೆ ಔಟರ್ ಮೋಸ್ಟ್ ಶೆಲ್ ನಮ್ಗೆ ಏನಾಗಿದೆ, ವಿತ್ ರೆಸ್ಪೆಕ್ಟ್ ಟು ಎನರ್ಜಿ ಕನ್ಸಿಡರ್ ಮಾಡಿಕೊಂಡ್ರೆ 3d6 ಇದೆಯಲ್ಲ, ಅದು 4s2ಗೆ ನನಗೇನಾಗಬೇಕಾಯಿತು, 2 ಎಲೆಕ್ಟ್ರಾನು ರಿಮೂವ್ ಆಗಬೇಕಾಗಿತ್ತು. 3d6 ಇಂದ 2 ಎಲೆಕ್ಟ್ರಾನ್ ನನಗೆ ರಿಮೂವ್ ಆಗಬೇಕಾಯಿತು. ಐ ರಿಪೀಟ್ ಒನ್ಸ್ ಅಗೇನ್, Aufbau Principle ಏನಾಗುತ್ತೆ, ವೆನ್ ಯು ಫಿಲ್ಲಿಂಗ್ ದಿ ಎಲೆಕ್ಟ್ರಾನ್ಸ್ ಇನ್ ಎನ್ ಆರ್ಬಿಟಲ್ ಇಟ್ ಶುಡ್ ಫಿಲ್ ಅಕಾರ್ಡಿಂಗ್ ಟು ದಿ ಎನರ್ಜಿ ಲೆವೆಲ್. ಲೋಯರ್ ಎನರ್ಜಿ ಲೆವೆಲ್ ಫಸ್ಟ್ ಫಿಲ್ ಆಗಬೇಕು, ಆಮೇಲೆ ಹೈಯರ್ ಎನರ್ಜಿ ಲೆವೆಲ್ ಹೋಗಬೇಕು ಅಂತ ಹೇಳ್ತಾರೆ. ಅದೇ ಸಿಚುಯೇಷನು ವೆನ್ ಯು ವಾಂಟ್ ಟು ರಿಮೂವ್ ಎಲೆಕ್ಟ್ರಾನ್ನ ರಿಮೂವ್ ಮಾಡಬೇಕಾದ್ರೆ ಹೈಯರ್ ಎನರ್ಜಿ ಲೆವೆಲ್ ತೊಗೋಬೋದು, ತೊಗೊಳ್ದಲೇ ಇರ್ಬೋದು. ಅದು ಆನ್ಸರ್ ಮಾಡೋಕ್ಕೆ Aufbau Principle ಫೇಲ್ ಆಯಿತು. ದಟ್ ಇಸ್ ಒನ್ ಆಫ್ ದಿ ಲಿಮಿಟೇಷನ್. ಸೊ ವೆನ್ ಯು ಹ್ಯಾವ್ ಮೋರ್ ದ್ಯಾನ್ 1 ವೇಲೆನ್ಸ್ ಎಲೆಕ್ಟ್ರಾನ್, to remove the electron, when you converting atom into positively charged cation ಅಂತ ರಿಮೂವ್ ಮಾಡಿದಾಗ ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಬೇಕು. ಫ್ರಮ್ ವಿಚ್ ಆರ್ಬಿಟಲ್ ಯು ಆರ್ ಗೋಯಿಂಗ್ ಟು ರಿಮೂವ್ ಎಲೆಕ್ಟ್ರಾನ್, ಇಟ್ ವಾಸ್ ಅನೇಬಲ್ ಟು ಆನ್ಸರ್. ಸೊ Fe2+ ಕಾನ್ಫಿಗರೇಷನ್ ಏನಾಗ್ತಿದೆ, 3p6 3d6 ಇದೆ. 2 ಎಲೆಕ್ಟ್ರಾನ್ ಎಲ್ಲಿಂದ ರಿಮೂವ್ ಆಯಿತು, ಎಸ್ ಆರ್ಬಿಟಲಿಂದನೇ ರಿಮೂವ್ ಆಯಿತು. ಆದರೆ Aufbau Principle ಪ್ರಕಾರ ನಾನು ಫಿಲ್ ಮಾಡಬೇಕಾದ್ರೆ ಫಸ್ಟ್ ಏನು ಮಾಡ್ತೀನಿ, 4s ಫಿಲ್ ಮಾಡಬೇಕು, ಆಮೇಲೆ 3d6 ಫಿಲ್ ಮಾಡಬೇಕು. ಸೊ ನಾನು ರಿಮೂವ್ ಮಾಡಬೇಕಂದ್ರೆ ಯಾವುದಕ್ಕೆ ರಿಮೂವ್ ಮಾಡಬೇಕಾಯಿತು, ಔಟರ್ಮೋಸ್ಟ್ ಶೆಲ್ ಅಂದರೆ ಲೋಯೆಸ್ಟ್ ಎನರ್ಜಿ ಇರೋವಂಥದ್ದು ಯಾವುದು, ಹೈಯೆಸ್ಟ್ ಎನರ್ಜಿ ಇರೋವಂಥದ್ದು ಯಾವುದು, ಡಿ ಆರ್ಬಿಟಲ್ 3d. ಸೊ ಹಾಗಾಗಿ ನಾನು ಏನು ಮಾಡಬೇಕಾಯಿತು, ಅಲ್ಲಿಂದ ರಿಮೂವ್ ಮಾಡಬೇಕಾಯಿತು. ಆದರೆ ನನಗೆ ಏನಾಗ್ತಿದೆ, 4s2 ರಿಮೂವ್ ಆಗ್ತಾ ಇದೆ. ಇಟ್ ವಾಸ್ ಅನೇಬಲ್ ಟು ಆನ್ಸರ್ ದಟ್ ಕ್ವಶನ್. ಇಟ್ ಮೀನ್ಸ್ ಅಯನೈಸೇಷನ್ ರಿಸಲ್ಟ್ with a loss of 4s electron in prefers to the 3d electron, even thought the 3d were the last one to add it in building up the configuration of iron atom. It means Fe2+ 3d has lower energy than 4s, which is contradictory to the Aufbau order of filling. This can be said as in all the transition metal elements allu ನನಗೆ ಇದೇ ರೀತಿ ನನಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. So this is the first limitation of Aufbau Principle. ಅದೇ ರೀತಿ ಈಗ ನಾವು ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ n-1d subshells ಅಥವಾ ns subshells ಇದ್ದಾಗ ಅವೇನಾಗುತ್ತವೆ, ದೇ ವಿಲ್ ಬಿ ವೆರಿ ಕ್ಲೋಸ್ ಟು ಈಚ್ ಅದರ್ ಇನ್ ಟರ್ಮ್ಸ್ ಆಫ್ ಎನರ್ಜಿ. ಸೊ ಅವಾಗ ಏನು ಮಾಡಬೇಕು, ಹೇಗೆ ರಿಮೂವ್ ಆಗಬೇಕು. ಫಾರ್ ಎಕ್ಸಾಂಪಲ್ ಕ್ರೋಮಿಯಂನ ತೊಗೊಳ್ತಾ ಇದ್ದೀನಿ. ಕ್ರೋಮಿಯಂಗೆ ಏನಾಗಿದೆ, ಅಟಾಮಿಕ್ ನಂಬರ್ ಎಷ್ಟಿದೆ, 24 ಇದೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ ಆರ್ಗಾನ್ 3d4 4s2 ಬರುತ್ತೆ. ಆದರೆ ಎಕ್ಸ್ಪೆರಿಮೆಂಟಲ್ಲಿ ನಾನು ಚೆಕ್ ಮಾಡಿದಾಗ ಅದು 3d5 4s1 ಆಯಿತು. ಇದೇನಾಗ್ತಿತ್ತು, ವಿಚ್ ಇಸ್ ಅಗೇನೆಸ್ಟ್ ದಿ
ಆಫ್ಬೋ ಪ್ರಿನ್ಸಿಪಲ್ಗೆ ಒಂದು ಆನ್ಸರ್ ಮಾಡೋಕ್ಕಾಗಲಿಲ್ಲ. ಎಗೇನ್ ಅದೇ ಥರ ನಾನು 6th ಪೀರಿಯಡ್ಗೆ ತೊಗೊಂಡ್ರೆ 4F 5D ಸಬ್ಶೆಲ್ಸ್ನ ತೊಗೊಂಡ್ರೆ ಅವಾಗ ಏನಾಗುತ್ತೆ, ಲ್ಯಾಂಥೇನಿಯಮ್ ತೊಗೊಂಡ್ರೆ 57 ಇದೆ. ಕಾನ್ಫಿಗರೇಷನ್ ಏನಾಗಬೇಕಾಗಿತ್ತು 5D1 6S2, ಆದರೆ ಅದು ಎಲ್ಲಿಗೆ ಆ್ಯಡ್ ಆಗಬೇಕಾಗಿತ್ತು 5Dಗೆ ಆ್ಯಡ್ ಆಗಬೇಕಾಗಿತ್ತು. ಆರ್ಡರ್ ಟು ಬಿ ಆ್ಯಡೆಡ್ 5D subshell to give the configuration. The last electron does not go to 4F as predicted in Aufbau Principle. ಅದೊಂದು ಹೇಳಕ್ಕೆ. ಅದೇ ಥರ 58ನ ತೊಗೊಂಡ್ರೆ ಸೀರಿಯಮ್ ಇದೆ. ಅದೇನಾಗ್ತದೆ 57ಗೂ 58ಗೂ ಡಿಫ್ರೆನ್ಸ್ ಇರೋದೆಷ್ಟು, ಒಂದೇ ಒಂದಿದೆ. ಸೊ ಹೆಂಗೆ ರಿಮೂವ್ ಆಗಬೇಕಾಗಿತ್ತಿದ್ದು, ಇಲ್ಲೇನಾಗ್ತಾ ಇದೆ D2 ಆಗಬೇಕಾಯಿತು. D2 ಆಗದಲ್ಲಿ ಏನಾಗ್ತಿದೆ 4F1ಗೆ ಅದು ಅಟ್ಯಾಚ್ ಆಗ್ತಿದೆ. ಸೊ ಇದನ್ನು ಅದು ಆನ್ಸರ್ ಮಾಡೋಕ್ಕೆ ಫೇಲ್ ಆಯಿತು. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಗ 40 to 46ನ ತೊಗೊಳ್ಳೋಣ. ಜರ್ಕೋನಿಯಮ್ನ ತೊಗೊಂಡ್ರೆ 4D2 5S2 ಇದೆ. ಅದೇ ಥರ ನಾವು ನಿಬೋನಿಯಮ್ನ ತೊಗೊಂಡ್ರೆ NB ಸಿಂಬಲ್ ಇದೆ, ಅಟಾಮಿಕ್ ನಂಬರ್ 41 ಇದೆ. ಸೊ ನನಗೆ ಏನಾಗಬೇಕಾಗಿತ್ತು, ಅದು D3S2 ಆಗಬೇಕಾಗಿತ್ತು. ಆದರೆ ಏನಾಗ್ತಿದೆ, ಅದು ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡಿದಾಗ ನನಗೆ D4S1 ಆಗ್ತಾ ಇದೆ. ಅದೇ ಥರ ಮಾಲಿಬ್ಡಿಯಮ್ ತೊಗೊಂಡ್ರೆ ಅಟಾಮಿಕ್ ನಂಬರ್ 42 ಇದ್ದಾಗ ಅದೇನಾಗಬೇಕಾಯಿತು 4D4 5S2 ಆಗಬೇಕಾಗಿತ್ತು. ಆದರೆ ಅದೇನಾಗ್ತಿದೆ 4D5 4S1 ಆಗ್ತಿದೆ. ಅದೇ ಥರ TC ತೊಗೊಂಡ್ರೆ 43 ಅಟಾಮಿಕ್ ನಂಬರು. ರುಬಿಡಿಯಮ್ ತೊಗೊಂಡ್ರೆ ರೋಡಿಯಮ್ನ ತೊಗೊಂಡ್ರೆ ಎಲ್ಲ ಏನಾಗ್ತಿದೆ, ಕಾನ್ಫಿಗರೇಷನ್ನು ಚೇಂಜ್ ಆಗ್ತಿದೆ. ಎಕ್ಸ್ಪೆಕ್ಟೆಡು ಅಕಾರ್ಡಿಂಗ್ ಟು ಆಫ್ಬೋ ಪ್ರಿನ್ಸಿಪಲ್ ಒಂದಿತ್ತು, ಅದರಲ್ಲಿ ನಮ್ಗೆ ಬರ್ತಾ ಇರೋಂಥದ್ದು ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡಿದಾಗ ಬರ್ತಾ ಇರೋವಂಥದ್ದು ಬೇರೆ ಆಗಿದೆ. ಅದೇ ಥರ ನೀವು ಪೆಲಿಡಿಯಮ್ನ ತೊಗೊಂಡ್ರೆ ಪೆಲಿಡಿಯಮ್ಗೂ ಮತ್ತು ರೋಡಿಯಮ್ಗೂ ತೊಗೊಂಡ್ರೆ 4D8 5S1 ಬರೆದಿದ್ದೀವಿ. ಅದೇನಾಗಬೇಕಾಗಿತ್ತು D9 ಆಗಬೇಕಾಗಿತ್ತು. D9 ಆಗ್ದಲೆ 4D0 5S10 ಆಗ್ತಿದೆ. ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ ಏನು ಹೇಳ್ಬೋದು ಅಂದರೆ, ಆಫ್ ಫೀಲ್ಡು ಮತ್ತು ಕಂಪ್ಲೀಟ್ಲಿ ಫೀಲ್ಡ್ ಆರ್ಬಿಟಲ್ಸ್ ಇದ್ದಾಗ ದೇ ಗೋಯಿಂಗ್ ಟು ಹ್ಯಾವ್ ಎಕ್ಸ್ಟ್ರಾ ಸ್ಟೆಬಿಲಿಟಿ, ದೇ ಗೋಯಿಂಗ್ ಟು ಬಿ ಸ್ಟೇಬಲ್. ಹಾಗಾಗಿ ಏನಾಗುತ್ತೆ, ಕಾನ್ಫಿಗರೇಷನ್ ಏನಾಗುತ್ತೆ, ಆಫ್ ಫೀಲ್ಡ್ ಇದ್ದಾಗ ಫುಲ್ ಫೀಲ್ಡ್ ಇದ್ದಾಗ ಅದೇನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಬಟ್ ಅದನ್ನು ಆಫ್ಬೋ ಪ್ರಿನ್ಸಿಪಲ್ ವಾಸ್ ಅನೇಬಲ್ ಟು ಆನ್ಸರ್. ಹಾಗಾಗಿ ನಾವು N+ ರೂಲ್ ತೊಗೊಂಡು ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಬರಿತಾ ಹೋಗ್ತೀವಿ. ಸೊ ಆಫ್ಬೋ ಪ್ರಿನ್ಸಿಪಲ್ ಏನು ಹೇಳುತ್ತೆ, ಅಥವಾ ಯಾಕೆ ನನಗೆ ಈ ರೂಲ್ ಯಾಕೆ ಬೇಕು, ಇನ್ ಆರ್ಡರ್ ಟು ರೈಟ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ವಾಟ್ ಈಸ್ ಅನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್? ಅರೇಂಜ್ಮೆಂಟ್ ಆಫ್ ಡಿಫ್ರೆಂಟ್ ಎಲೆಕ್ಟ್ರಾನ್ ಇನ್ ದಿ ಡಿಫ್ರೆಂಟ್ ಎನರ್ಜಿ ಲೆವೆಲ್ಸ್ ಆಫ್ ಆರ್ಬಿಟ್ ಆ್ಯಂಡ್ ಆರ್ಬಿಟಲ್. ಅದಕ್ಕೆ ಏನಂತ ಕರಿತೀನಿ ನಾನು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿಬೇಕು ಅಂತಂದರೆ ನನಗೆ ಫಸ್ಟು ಯಾವ ರೂಲ್ನ ನಾನು ಕನ್ಸಿಡರ್ ಮಾಡ್ಕೋಬೇಕು ಅಂದರೆ ಆಫ್ಬೋ ಪ್ರಿನ್ಸಿಪಲ್ನ ಕನ್ಸಿಡರ್ ಮಾಡ್ಕೋಬೇಕು. ಅದೇನು ಹೇಳುತ್ತೆ ಅಂದರೆ, ಫಸ್ಟು ಲೋಯರ್ ಎನರ್ಜಿ ಇರೋವಂಥದ್ದು ಫಿಲ್ ಆಗುತ್ತೆ. ಅದಾದಮೇಲೆ ಎಲೆಕ್ಟ್ರಾನ್ಸ್ ಇದ್ದರೆ ಇಟ್ ವಿಲ್ ಗೋ ಅಂಡ್ ಎಂಟರ್ ದಿ ಹೈಯರ್ ಎನರ್ಜಿ ಅಂತ ಹೇಳುತ್ತೆ. ಆ್ಯಂಡ್ ಆಲ್ಸೋ ಇಟ್ ಗೋಯಿಂಗ್ ಟು ಸೇ ದಟ್ S ಆರ್ಬಿಟಲ್ಗೆ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ ಇರುತ್ತೆ, P ಆರ್ಬಿಟಲ್ಗೆ ಮ್ಯಾಕ್ಸಿಮಮ್ 6 ಎಲೆಕ್ಟ್ರಾನ್ಸ್ ಇರುತ್ತೆ, D ಆರ್ಬಿಟಲ್ ಮ್ಯಾಕ್ಸಿಮಮ್ 10 ಇರುತ್ತೆ, F ಆರ್ಬಿಟಲ್ಗೆ ಮ್ಯಾಕ್ಸಿಮಮ್ 14 ಇರುತ್ತೆ. ಬಟ್ ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡಿದಾಗ ಅಥವಾ ಸ್ಪೆಕ್ಟ್ರಲ್ ಡೇಟಾದಲ್ಲಿ ನಾವು ಚೆಕ್ ಮಾಡಿದಾಗ ಕೆಲವೊಂದು ಕಡೆಗೆ ಡಿಸ್ಟರ್ಬೆನ್ಸ್ ಇತ್ತು. ಇಟ್ ವಾಸ್ ಅನೇಬಲ್ ಟು ಆನ್ಸರ್ ಬೈ ಆಫ್ಬೋ ಪ್ರಿನ್ಸಿಪಲ್. ಸೊ ಇಲ್ಲೂ ಕೇಳ್ತಾರೆ ವಾಟ್ ಆರ್ ದಿ ಲಿಮಿಟೇಷನ್ಸ್ ಆಫ್ ಆಫ್ಬೋ ಪ್ರಿನ್ಸಿಪಲ್ಸ್ ಅಂತ. ನೀವು ಮಿನಿಮಮ್ 4 ಆದ್ರಲ್ಲಿ ಕೊಡಬೇಕಾಗತ್ತೆ. ಸೊ ಈ ರೀತಿಯಾಗಿ ನೀವೇನು ಮಾಡಬೇಕಾಗತ್ತೆ, ಆಫ್ಬೋ ಪ್ರಿನ್ಸಿಪಲ್ ಅಂದ್ರೇನು, ಅದರದ್ದು ಲಿಮಿಟೇಷನ್ಸ್ ಏನು ಅನ್ನೋದನ್ನು ನೀವು ನೋಡ್ಕೋಬೇಕಾಗತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.